ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಒಂದು ಸುಭಾಷಿತ: ಈ 8 ಜನಗಳ ಹತ್ತಿರಕ್ಕೆ ಬರೀ ಕೈಯಲ್ಲಿ ಹೋಗಬಾರದು. ರಿಕ್ತಹಸ್ತೇನ ನೋಪೇಯಾತ್. ರಿಕ್ತಹಸ್ತೇನ ಬರೀ ಕೈನಲ್ಲಿ ಒಂದು ಹಣ್ಣು, ಹೂವು, ಹಾಲು, ದಕ್ಷಿಣೆ, ವಸ್ತ್ರ ಏನನ್ನಾದರೂ ತೊಗೊಂಡು ಹೋಗಬೇಕು. ರಿಕ್ತಹಸ್ತೇನ ಅಂದರೆ ಏನನ್ನೂ ತೆಗೆದುಕೊಳ್ಳದೆ ನೌಪೇಯ ಹೋಗಬಾರ್ದು. ಯಾರ ಹತ್ರಕ್ಕೆ? ಇಲ್ಲಿ ಹೇಳುವಂಥ 8 ಜನಗಳ ಮನೆಗೆ. ಯಾರ್ಯಾರಪ್ಪ ಅಂದರೆ ಪ್ರಸಿದ್ಧವಾದ ಒಂದು ಸುಭಾಷಿತ: ಅಗ್ನಿಹೋತ್ರಿ ಗೃಹಂ ಕ್ಷೇತ್ರಂ ಗರ್ಭಿಣೀ ವೃದ್ಧ ಬಾಲಕಾನ್ ರಿಕ್ತಹಸ್ತೇನ ನೋಪೇಯಾತ್ ರಾಜಾನಂ ದೈವತಂ ಗುರುಂ. ತುಂಬ ಚೆನ್ನಾಗಿ. ಅಗ್ನಿಹೋತ್ರಿ ಗೃಹಂ ಕ್ಷೇತ್ರಂ ಗರ್ಭಿಣೀ ವೃದ್ಧ ಬಾಲಕಾನ್ 5, ರಾಜಾನಂ 6, ದೈವತಂ 7, ಗುರು. ಈ 8 ಜನಗಳ ಮನೆಗೆ ಹೋಗುವಾಗ ಬರಿಗೈನಲ್ಲಿ ಹೋಗಬಾರದು. ಅಗ್ನಿಹೋತ್ರಿ ಗೃಹಂ. ಯಾವ ಪುಣ್ಯಾತ್ಮ ವೇದಾಧ್ಯಯನ ಸಂಪನ್ನನಾಗಿ ವೇದ ಪುರುಷನಾಗಿ ಅಗ್ನಿಹೋತ್ರ ಅನುಷ್ಠಾನ ಮಾಡ್ತಾ ಇದ್ದಾನೋ ಅವನೇ ಸಾಕ್ಷಾತ್ ಭಗವಂತನ ಸ್ವರೂಪಿ. ಇವತ್ತಿನ ಕಾಲದಲ್ಲಿ ವೇದಗಳೆಲ್ಲವೂ ನಶಿಸಿ ಹೋಗ್ತಾ ಇವೆ. ಆ ಪುಣ್ಯಾತ್ಮ ಹಗಲು ಇರುಳು ವೇದಾಧ್ಯಯನವನ್ನು ಮಾಡಿ ವೇದ ಮಂತ್ರಗಳನ್ನು ಪಠನೆ ಮಾಡುತ್ತಿರುವಂಥ ಒಬ್ಬ ತಪಸ್ವಿ ಅಗ್ನಿಹೋತ್ರವನ್ನು ಇಟ್ಕೊಂಡಿದ್ದಾನೆ. ಅವನ ಮನೆಗೆ ಬರಿಗೈನಲ್ಲಿ ಹೋಗಬಾರದು. ಯಜ್ಞೇಶ್ವರನ ಸನ್ನಿಧಾನಕ್ಕೆ ಹೋಗುವಾಗ ಏನಾದರೂ ಹಣ್ಣು, ಹೂವು, ದಕ್ಷಿಣೆ ತೆಗೆದುಕೊಂಡು ಹೋಗಬೇಕು. ಕ್ಷೇತ್ರಂ ಶೃಂಗೇರಿ, ಗೋಕರ್ಣ, ರಾಮೇಶ್ವರ, ಕಾಶಿ ಮುಂತಾಗಿರುವ ಕ್ಷೇತ್ರಗಳಿಗೆ ಹೋಗುವಾಗಲೂ ಕೂಡ ಬರಿಗೈನಲ್ಲಿ ಹೋಗಬಾರದು. ಗರ್ಭಿಣಿ, ಗರ್ಭವತಿ, ಹೊಟ್ಟೆಯ ಒಳಗಡೆಯಲ್ಲಿ ಮಗು ಇಟ್ಕೊಂಡಿದ್ದಾಳೆ. ಅವಳಿಗೆ ತನ್ನ ಶರೀರದ ಜೊತೆಗೆ ಮಗು ಸೇರಿಕೊಂಡಿದೆ. ಅಂಥ ಗರ್ಭಿಣಿಯನ್ನು ಭಗವಂತನ ಸ್ವರೂಪ ಎಂದು ತಿಳಿದುಕೊಂಡು ಏನಾದರೂ ತೊಗೊಂಡು ಒಂದು ಹೂವು ತೊಗೊಂಡು ಹೋಗಬೇಕು, ಹಣ್ಣು ತೊಗೊಂಡು ಹೋಗಬೇಕು. ಬರಿಗೈನಲ್ಲಿ ಹೋಗಬಾರ್ದು. ಅಗ್ನಿಹೋತ್ರಿ ಗೃಹಂ ಕ್ಷೇತ್ರಂ ಗರ್ಭಿಣಿ ವೃದ್ಧ ಬಾಲಕಾನ್. ವೃದ್ಧರು, ವಯಸ್ಸಾಗಿರುತ್ತೆ, ಸ್ವಲ್ಪ ಜಿಹ್ವಾ ಚಾಪಲ್ಯವಿರುತ್ತೆ, ಏನಾದ್ರು ತಿನ್ನಬೇಕು ಅಂತ ಇರ್ತಾರೆ, ಮನೆಯಲ್ಲಿ ಕೊಡುವುದಿಲ್ಲ, ಸುಮ್ಮನೆ ಕೂದೊಳಿತಾ ಅಂದ್ಬಿಡ್ತಾರೆ.
ವಯೋವೃದ್ಧರನ್ನು ನೋಡುವುದಕ್ಕೆ ಹೋಗುವಾಗ ಒಂದು ಬಿಸ್ಕತ್ತು ಅಥವಾ ಕಿತ್ತಳೆ ಹಣ್ಣು, ಬಾಳೆಹಣ್ಣು, ಒಂದು ಶಾಲು ಏನಾದರೂ ಕೂಡ ಅವರಿಗೆ ಅನುಕೂಲವಾಗುವಂಥ ವಸ್ತುವನ್ನು ತಗೊಂಡು ಹೋಗಬೇಕು. ಬಾಲಕಾನ್, ಮಕ್ಕಳಿರುವ ಮನೆ. ಮಕ್ಕಳನ್ನು ನೋಡುವುದಕ್ಕೆ ಹೋಗುವಾಗಲಂತೂ ಬರೀ ಕೈಯಲ್ಲಿ ಹೋಗಿ ಮಕ್ಕಳಿಗೆ ಇಷ್ಟವಾದದ್ದು ಯಾವುದು, ಚಾಕ್ಲೇಟ್ ಅಥವಾ ಕೇಕ್ ಅಥವಾ ಚಿಪ್ಸ್ ಅಂತ ಹೇಳ್ತಾರೆ, ಅಥವಾ ಬಿಸ್ಕತ್ತು, ಇಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು. ಅನಂತರ ರಾಜಾನಂ, ಮಹಾಪ್ರಭು, ಅವರು ಮಂತ್ರಿಗಳಾಗಿರಬಹುದು ಅಥವಾ ರಾಜ್ಯಪಾಲರಾಗಿರಬಹುದು, ನಮ್ಮನ್ನು ಕಾಪಾಡುವಂಥ ಮಹಾಪ್ರಭುಗಳಲ್ಲವೇ, ಅವರೂ ಕೂಡ ಭಗವಂತನಷ್ಟೇ ಪೂಜ್ಯರು. ಆದ್ದರಿಂದ ರಾಜನನ್ನು ನೋಡುವುದಕ್ಕೆ ಹೋಗುವಾಗ ಬರಿಗೈನಲ್ಲಿ ಹೋಗಬಾರದು. ಆರಾಯಿತು. ದೈವತಂ, ದೇವಸ್ಥಾನ, ನೂರಾರು ದೇವಸ್ಥಾನಗಳಿವೆ. ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣು, ಕಾಯಿ, ಹೂವು, ತುಳಸಿ ಮಾಲೆ, ಊದದ ಕಡ್ಡಿ ಅವಶ್ಯ ತೊಗೊಂಡು. ಯಾವ ಮನುಷ್ಯನೂ ಕೂಡ ದೇವಾಲಯಗಳಿಗೆ ಹೋಗುವಾಗ ರಿಕ್ತ ಹಸ್ತನಾಗಿ ಹೋಗಬಾರದು. ಇವೆಲ್ಲವೂ ಭಾರತೀಯ ಸಂಸ್ಕೃತಿಯಲ್ಲಿ ಪರಮ ಪೂಜ್ಯವಾದ, ಶ್ರೇಷ್ಠವಾದ, ಮಂಗಳವಾಗಿರುವಂಥ ತತ್ವಗಳು. ಗುರು ಆತ್ಮಜ್ಞಾನೋಪದೇಶವನ್ನು ಮಾಡುವಂಥ ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಮಹಾತ್ಮ ಯಾವಾಗಲೂ ಕೂಡ ವೇದಾಂತ ಚಿಂತನೆಯನ್ನೇ ಮಾಡುತ್ತಾ ವೇದಾಂತ ಪುರುಷನಾಗಿರುವಂಥ ಗುರುವಿನ ಬಳಿ ಹೋಗುವಾಗಲಂತೂ ಬರಿಗೇಲಿ ಹೋಗಲೇಬಾರದು. ಇದು ಗುರು ಎನ್ನುವ ಮಾತಿಗೆ ವೇದಾಂತದ ಗುರುವೂ ಆಗಬಹುದು, ಲೌಕಿಕ ವಿದ್ಯೆಯನ್ನು ಉಪದೇಶ ಮಾಡುವಂಥ ಗುರುವೂ ಆಗ್ಬೋದು. ನಮ್ಮ ಟೀಚರ್ಸು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಸು ನೋಡಬೇಕು ಅಂತ ಹೋದಾಗ ಬರಿಗೈಯಿಂದ ಹೋಗಬಾರ್ದು. ಒಟ್ಟಿನಲ್ಲಿ ಈ 8 ಜನಗಳನ್ನು ನೋಡುವುದಕ್ಕೆ ಹೋಗುವಾಗ ನಾವು ಏನಾದರೂ ಒಂದು ಪ್ರೀತಿಯಿಂದ, ಭಕ್ತಿಯಿಂದ, ಕಾಣಿಕಾ ರೂಪದಿಂದ ತೆಗೆದುಕೊಂಡು ಹೋಗಬೇಕು. ಏನೂ ಸಿಕ್ಕಲಿಲ್ಲ, ಬಾಳೆಹಣ್ಣು ಸಾಕು. ಒಟ್ಟಿನಲ್ಲಿ ಏನಪ್ಪ ಉದ್ದೇಶ ಅಂದರೆ ಗೌರವ ಸೂಚಕ, ಭಕ್ತಿ ಸೂಚಕ. ಸುಮ್ಮನೆ ಹೋಗಿಬಿಟ್ರೆ ಬಸ್ ಸ್ಟ್ಯಾಂಡ್ ಹೋದಾಗುತ್ತೆ. ಈ ಜಾಗಕ್ಕೆ ಹೋಗುವಾಗ ಬಸ್ ಸ್ಟ್ಯಾಂಡ್ಗೆ ಹೋದಂತೆ ಅಲ್ಲ, ರೈಲ್ವೆ ಸ್ಟೇಷನ್ಗೆ ಹೋದಂತೆ ಅಲ್ಲ, ಹೋಟೆಲ್ಗೆ ಹೋದಂತೆ ಅಲ್ಲ. ಮತ್ತೇನು, ಎಲ್ಲರೂ ಕೂಡ ಪವಿತ್ರಾತ್ಮರಲ್ಲವೇ. ಅಗ್ನಿಹೋತ್ರಿ, ಪವಿತ್ರವಾದ ಕ್ಷೇತ್ರ, ಗರ್ಭಿಣಿ, ವೃದ್ಧರು, ಬಾಲಕರು, ರಾಜ, ದೈವತ, ಗುರು. ಈ 8 ವಸ್ತುಗಳು ಪರಮ ಪವಿತ್ರವಾದ ವಸ್ತುಗಳು. ಅವರ ದರ್ಶನದಿಂದ ನಮಗೆ ಪಾಪ ಪರಿಹಾರ, ಅವರ ವಾಣಿಯನ್ನು ಕೇಳುವುದರಿಂದ ಅಜ್ಞಾನ ಪರಿಹಾರವಾಗುತ್ತೆ. ಆದ್ದರಿಂದ ಇಂಥ ಮಹಾತ್ಮರ ಬಳಿಗೆ 8 ಜನ ಮಹಾತ್ಮರೇ. ಒಬ್ಬ ರಾಜ ಇದ್ದಾನೆ, ಅವನು ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ಪ್ರಜಾ ಪರಿಪಾಲಕ, ಪ್ರಜೆಗಳನ್ನು ಕಾಪಾಡ್ತಾ ಇದ್ದಾನೆ. ಅವನ ತಂದೆ ಇದ್ದಂತೆ. ಹೇಗೆ ತಂದೆ ತಾಯಿಯರನ್ನು ನೋಡುವುದಕ್ಕೆ ಹೋದಾಗ ಬರಿಗೈಯಿಂದ ಹೋಗುವುದಿಲ್ಲವೋ, ಅದೇ ರೀತಿಯಲ್ಲಿ ನಮಗೆ ತಂದೆ ತಾಯಿಯಂತಿರುವಂಥ ಒಬ್ಬ ರಾಜನಿರಬಹುದು. ಅಥವಾ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತೆ ಗುರುಗಳ ಹತ್ತಿರಕ್ಕೆ ಹೋಗುವಾಗಲಂತೂ ಬರಿಗೈನಲ್ಲಿ ಹೋಗಲೇಬಾರದು. ಹೀಗೆ ನಾವು ಹೋಗುವಾಗ ಏನಾದರೂ ಅವರಿಗೋಸ್ಕರವಾಗಿ ಹೂವು, ಹಣ್ಣು, ದಕ್ಷಿಣೆ, ವಸ್ತ್ರ ಅಥವಾ ಒಂದು ತರಕಾರಿ ಅಥವಾ ಹಾಲು ಯಾವುದೋ ಒಂದನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟಾಗ ತುಂಬ ಸಂತೋಷವಾಗುತ್ತೆ. ಅವರು ನಿತ್ಯ ತೃಪ್ತರಾಗಿರ್ತಾರೆ, ಸಂತೋಷವಾಗುತ್ತೆ. ಗುರುಗಳಿಗೆ ಸಂತೋಷವಾಯಿತು ಅಂತಂದರೆ ನಮಗೆ ಜನ್ಮ ಸಾರ್ಥಕವಾಯಿತು ಅಂತ ಅರ್ಥ. ಆದ್ದರಿಂದ ನಾವುಗಳು ಅಭ್ಯಾಸ ಮಾಡಿಕೊಳ್ಳೋಣ. ಶ್ಲೋಕವನ್ನು ಮತ್ತೊಮ್ಮೆ ಓದ್ತೇನೆ. ಅಗ್ನಿಹೋತ್ರಿ ಗೃಹಂ ಕ್ಷೇತ್ರಂ ಗರ್ಭಿಣೀ ವೃದ್ಧ ಬಾಲಕಾನ್ ರಿಕ್ತಹಸ್ತೇನ ನೋಪೇಯಾತ್ ರಾಜಾನಂ
ದೈವತಂ ಗುರುಂ. ನಾವುಗಳು ಇದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದಾದರೂ ಕೂಡ ಈ 8 ಜನಗಳ ಹತ್ತಿರಕ್ಕೆ ಹೋಗುವಾಗ ಏನಾದರೂ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾ ಅವರ ದರ್ಶನವನ್ನು ಮಾಡಿ ಅವರ ಆಶೀರ್ವಾದದಿಂದ ನಾವೆಲ್ಲರೂ ಧನ್ಯರಾಗೋಣ. ಆ ಗುರುಗಳ ಆಶೀರ್ವಾದದಿಂದ ಭಗವಂತನ ಅನುಗ್ರಹದಿಂದ ನಮ್ಮ ಜನ್ಮ ಸಾರ್ಥಕವಾಗುವಂತೆ ಆಗಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.